ನೋಡ್ ದೋಸ್ತ, ಮಾತು ಯಾವಾಗ ಮದ್ವಿ ಮಠ ಬರ್ತೈತಲ್ಲ ಆವಾಗ ನಿನಗೆ ಹೇಳೋದು ಒಂದ ಮಾತು ಏನಪ್ಪ ಅಂತಂದ್ರೆ, ನೀನೊಬ್ಬ ಲವರ್ ಆಗಿ ಇರ್ಬೋದು, ಆದ್ರೆ ಒಬ್ಬ ಒಳ್ಳೆ ಲೈಫ್ ಪಾರ್ಟ್ನರ್ ಆಗಿ ಇರಕ್ಕೆ ಆಗೋದಿಲ್ಲ ಅಂತ ಹೇಳ್ತಾರೆ. ಯಾಕಂತ ನಿನಗೆ ರೀಸನ್ ಗೊತ್ತೇನ? ನಾನು ಹೇಳ್ತೀನಿ ಕೇಳ. ಯಾಕೆ ಗೊತ್ತ? ನೀನೊಬ್ಬ ಫೇಲಿಯರ್ ಅದಿ. ನೀನು ಅವಳ ಚಕ್ಕರದಾಗ ಮತ್ತು ಅವಳಿಗೆ ಲಾಯಲ್ ಆಗಿ ಇರ್ಬೇಕನ್ನೋ ಒಂದು ನಿನ್ನ ಮೈಂಡ್ ಸೆಟ್ದಾಗ ಇರುತ್ತಲ್ಲ, ಅದರ ಕಾರಣದಿಂದ ನೀನು ಇಡೀ ಲೈಫ್ ಬರ್ಬಾದ್ ಮಾಡ್ಕೊಂಡ್ಬಿಟ್ಟು ಹೇಳೋದನ್ನ ಅರ್ಥ ಮಾಡ್ಕೊ. ಯಾಕಂದ್ರೆ ಈಗಿನ ಕಾಲದಾಗ ನೋಡಿದಷ್ಟ ನಮಗೆ ಇಲ್ಲ ಅಂತಂದ್ರೆ ಯಾವನೂ ತಂದು ಕೊಡೋದಿಲ್ಲ, ಯಾವನೂ ದೀಪ ಅಂತೇಳಿ ಕೊಡೋದಿಲ್ಲ ನಮಗೆ. ಅದಕ್ಕೆ ನಾವು ದುಡಿದ್ರೆ ನಮಗೆ ಏನು, ಅದಕ್ಕೆ ನಿನ್ನ ಜೀವನವನ್ನು ಹಾಳು ಮಾಡ್ಕೊಳಕ್ಕೆ ಹೋಗ್ಬೇಡ. ಸಕ್ಸಸ್ ಕಡೆ ಗಮನ ಕೊಡು, ರೊಕ್ಕ ಮಾಡೋದ್ರ ಕಡೆ ಗಮನ ಕೊಡು. ನೀವು ರೊಕ್ಕ ಮಾಡೋದ್ರ ಕಡೆ ಗಮನ ಕೊಟ್ಟು ಈ ಸಕ್ಸಸ್ ಕಡೆ ನೀ ಗಮನ ಕೊಟ್ಟು ಅಂತೇಳಿ ನೀನು ಫ್ಯೂಚರ್ ಬ್ರೈಟ್ ಆಗ್ತದೆ. ಅದಕ್ಕೆ ಹೇಳೋದ್ರ ಕಡೆ ಗಮನ ಕೊಡು. ಇಫ್ ಹುಡುಗಿ ಲವ್ ಅನ್ನೋದು ಸ್ವಲ್ಪ ನೀನು ಜೀವನದಾಗಿದ್ರೆ ಅವಾಯ್ಡ್ ಮಾಡು, ಬಿಟ್ಟು ಬಿಡೋದನ್ನೇ. ಏನು ಹಂಗೆ ಹಿಂಗೆ ಅಂತೆಲ್ಲ ತಲೆಗೆ ತೆಗೆದು ಬಿಟ್ಬಿಡೆ. ಯಾಕಪ್ಪ ಅಂತಂದ್ರೆ ನಾ ಏನು ಅದಕ್ಕೆ ಕಾಣ್ತೇನಪ್ಪ ಅಂತಂದ್ರೆ, ನಿನ್ನ ಜೀವನ ನೀನು ಕೈಯಾಗೈತಿ. ಮನ್ಯಾಗ ನೀನು ಒಬ್ಬನೇ ದುಡಿಯವ, ನೀವು ಒಬ್ಬ ದುಡಿದ್ರನ ನಿಮ್ಮ ಮನೆ ನಡೆಯೋದು ಅಂಥದ್ದು ಇಟ್ಕೊಂಡು ನಿಮ್ಮ ರಿಲೇಟಿವ್ಸ್ ಆಗಲಿ ನಿಮ್ಮ ಇನ್ನೊಬ್ರು ಯಾರೋ ಆಗಲಿ ಯಾವನು ಬಂದು ಕೊಡೋದಿಲ್ಲ ನಿನ್ನ ಇಲ್ಲ ಅಂತಂದ್ರೆ ಅದು ನೀನು ತಲೆಯಾಗಿ ಇಟ್ಕೊಂಡು. ಅದಕ್ಕೆ ಇದು ಹುಡುಗ್ಯಾರೇನು ತಗೋದಿಲ್ಲ, ಬಿಟ್ಟೆ ಸ್ವಲ್ಪ ನಿಮ್ಮ ಮನೆ ಪರಿಸ್ಥಿತಿ ಕಡೆ ಗಮನ ಕೊಡೆ, ದುಡ್ಡು ಮಾಡೋದ್ರ ಕಡೆ ಗಮನ ಕೊಡೆ. ಸಕ್ಸಸ್ ನಿನಗೆ ಎದ್ರಾಗ ಟ್ಯಾಲೆಂಟ್ ಐತಲ್ಲ ಅದ್ರಾಗ ನೀವು ಮುಂದುವರಿವು. ನಿನಗೆ ಯಾರು ತಡೀತಾರೆ ಇಲ್ಲ, ನಿನ್ಗೆ ಏನು ಟ್ಯಾಲೆಂಟ್ ಐತಲ್ಲ ಅದ್ರಾಗ ನೀ ಕೆಲಸ ಮಾಡೆ, ನೀ ಸಕ್ಸಸ್ ಆಗೇ ಆಗ್ತಿ.